ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಪ್ಲೇನ್ ಬ್ಲೌಸ್ನ ಸ್ಟಿಚಿಂಗ್ ವೀಡಿಯೋ ಹಾಕ್ತಾ ಇದ್ದೀನಿ ನೋಡಿ. ಇದು ಫಸ್ಟ್ಗೆ ನಾನು ಬೆಲ್ಟ್ ತಗೊಂಡಿದ್ದೀನಿ. 3 ಅಂದರೆ 2 ಮೇನ್ ಪೀಸ್ ಆದರೆ ಇನ್ನು 4 ಪೀಸ್, 2 ಪೀಸು ಜಾಸ್ತಿ ತೊಗೊಂಡಿದ್ದೀನಿ ಈ ಲೈನಿಂಗ್ ಬಟ್ಟೆನ. ನಾನು ಯಾವಾಗಲೂ 3 ಪೀಸೇ ಹಾಕೋದು. ಹಾಗಾಗಿ ಫಸ್ಟು ಲೈನಿಂಗ್ ಇಟ್ಕೊಳ್ಳಿ, ಆಮೇಲೆ ಮೇನ್ ಪೀಸ್ ಇಟ್ಕೊಳ್ಳಿ, ಆಮೇಲೆ ಮತ್ತೆ ಲೈನಿಂಗ್ ಇಟ್ಬಿಟ್ಟು ಈ ಥರ ಒಂದು ಪಿನ್ ಹಾಕ್ಕೊಳ್ಳಿ ಒಂದು ಸೈಡು. ಯಾಕೆಂದರೆ ನೀವು ಸ್ಟಿಚಿಂಗ್ ಮಾಡುವಾಗ ಅಕಸ್ಮಾತ್ ಅದಲು ಬದಲು ಆದರೆ ಉಲ್ಟಾ ಆಗಿಬಿಡುತ್ತೆ. ಮತ್ತೆ ಅದನ್ನ ಬಿಚ್ಚಿ ಮಾಡೋಕ್ಕೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಬಿಗಿನರ್ಸ್ಗೆ ಸ್ವಲ್ಪ ಆ ಥರ ಆಗ್ಬೋದು. ಹಂಗಾಗಿ ಪಿನ್ ಹಾಕಿ ಇಟ್ಕೊಂಡ್ರೆ ನಿಮಗೆ ಕೆಳಗೆ ಬೀಳಲ್ಲ ಅದು. ಓಕೆನಾ, ನೀಟಾಗಿರುತ್ತೆ. 3 ಪೀಸು ಒಂದೇ ಕಡೆ ಇರುತ್ತೆ. ಮತ್ತು ಆಮೇಲೆ ಇದು ಬ್ಲಾಕ್ ಪೀಸ್ ಆಗಿರೋದ್ರಿಂದ ನಮಗೆ ಗೊತ್ತಾಗಲ್ಲ. ಹಂಗಾಗಿ ನೀವೇನು ಮಾಡ್ಕೊಳ್ಳಿ, ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದು ಒಂದು ಸೈಡ್ ಒಂದು, ಇನ್ನೊಂದು ಸೈಡ್ ಇನ್ನೊಂದು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, 2 ಒಂದೇ ಸೈಡ್ ಬರೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ, ಈ ರೀತಿ 3 ಪೀಸನ್ನು ಒಂದೇ ಸಮನಾಗಿ ಇಟ್ಕೊಂಡು ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡ್ಕೋಬೇಕು. ಇದು ಮಾರ್ಕ್ ಮಾಡಿರ್ತೀವಲ್ಲ, ಅದನ್ನು ಒಂದು ಪೀಸನ್ನ ತೆಗೆದು ಈ ಥರ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಆ ಪೀಸಿನ ಮಾತ್ರ 2 ಕಡೆನೂ ಅಷ್ಟೇ ಮಾರ್ಕ್ ಮಾಡಿರ್ತೀವಲ್ಲ ಆ ಪೀಸನ್ನ ಈ ಥರ ತೆಗೆದು ಇನ್ನು 2 ಪೀಸ್ ಒಂದು ಸೈಡ್ ಇರಲಿ, ಒಂದು ಪೀಸನ್ನು ತೆಗೆದುಬಿಟ್ಟು ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಓಕೆನಾ, ಅದಾದಮೇಲೆ ಮತ್ತೆ ಇವಾಗ ಫೋಲ್ಡ್ ಮಾಡಿಬಿಟ್ಟು ಮಧ್ಯೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಒಂದು 1/4 ಇಂಚಿಗೆ ಒಂದೇ ಮಾರ್ಜಿನಲ್ಲಿ ಬರೋ ಥರ 2 ಪೀಸನ್ನು ಸೇಮ್ ಇಲ್ಲಿ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ರೀತಿ 2 ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಈಗ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಅದೇ ಲೈನಿಂಗ್ ಬಟ್ಟೆ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, ಅದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಟ್ಟು ಆಮೇಲೆ 2 ಪೀಸನ್ನು ಸೇಮ್ ಅದೇ ರೀತಿ ಎಕ್ಸ್ಟ್ರಾ ಪೀಸ್ ಇರುತ್ತೆ ಕಟ್ ಮಾಡಿ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಬಿಡಿ. ಇವಾಗ ಇದು ಕಟ್ ಮಾಡ್ಕೊಂಡಾದ್ಮೇಲೆ ಮೇನ್ ಪೀಸ್ ಮೇಲಿರುತ್ತಲ್ಲ ಅದು ಮತ್ತು ಲೈನಿಂಗ್ ಪೀಸ್ 2 ಒಟ್ಟಿಗೆ ಒಂದು ಕಡೆ ಸ್ಟಿಚ್ ಮಾಡ್ಕೊಳ್ಳಿ. ಕಡೆ ಒಂದು ಪೀಸ್ ಬಿಟ್ಬಿಡಿ, 2 ಪೀಸ್ ಮೇನ್ ಪೀಸ್ ಇರುತ್ತಲ್ಲ ಅದೊಂದು, ಲೈನಿಂಗ್ ಪೀಸ್ ಒಂದು, 2 ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. 2 ಪೀಸೂ ಹಾಗೇ ಮೇನ್ ನೋಡಿಕೊಂಡು ಮೇನ್ ಪೀಸಲ್ಲಿ ಇನ್ನೊಂದು ಪೀಸ್ ಸೇರಿಸ್ಕೊಂಡು 2ಕ್ಕೂ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ, ಈ ರೀತಿ ಸ್ಟಿಚ್ ಆದಮೇಲೆ ಸೈಡ್ಗೆ ಇಟ್ಬಿಟ್ಟು ಇವಾಗ ಡಾಟ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಈ ಥರ ಸೂಜಿಲೆ ಒಂದು ಮಾರ್ಕ್ ಮಾಡ್ಕೋತೀನಿ ಆ ಕಡೆಗೊಂದು. ಇಲ್ಲಾಂದರೆ ನೀವು ಅದೇನೇ ಉಲ್ಟಾ ತಿರುಗಿಸ್ಕೊಂಡು ಡಾಟ್ನ ಮಾರ್ಕ್ ಮಾಡ್ಕೋಬೋದು. ನನಗೆ ಇದೇ ರೀತಿ ಅಭ್ಯಾಸ ಆಗಿದೆ. ಇವಾಗ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಕರೆಕ್ಟಾಗಿ ಮಧ್ಯದಲ್ಲಿ ಡಾಟ್ ಇರುತ್ತಲ್ಲ, ಆಲ್ರೆಡಿ ಮಾರ್ಕ್ ಮಾಡಿ ನಾನು ಕಟ್ಟಿಂಗ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಆ ಥರ ನೀಟಾಗಿ ದೊಡ್ಡ ಡಾಟ್ನ ಆ ಥರ ನೀಟಾಗಿ ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಸ್ಟಾರ್ಟಿಂಗ್ ಆದಮೇಲೆ ತುದಿಗೆ ಎಂಡಿಗೆ ಬರಬೇಕು. ಆ ಥರ ಯಾವುದೇ ಆದರೂ ಅಷ್ಟೇ 4 ಡಾಟು ಅಷ್ಟೇ ತುದಿಗೆ ಎಂಡಿಗೆ ಬರೋ ಥರ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ, ಸ್ಟಾರ್ಟಿಂಗ್ ಬಂದು ತುದಿಗೆ ಬರಬೇಕು. ಆವಾಗಲೇ ಡಾಟು ನೀಟಾಗಿ ಬರುತ್ತೆ, ಫಿಟ್ಟಿಂಗ್ ನೀಟಾಗಿ ಕೂರುತ್ತೆ. ಓಕೆನಾ, ಈ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ 2 ಅದೇ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ಫ್ರಂಟು ಇದು ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, 4 ಡಾಟು ನಾನು ಆಲ್ರೆಡಿ ಮಾರ್ಕ್ ಮಾಡಿರೋ ಥರ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಈ ಥರ ಬರುತ್ತೆ ನೋಡಿ, ನೀಟಾಗಿ ಬಂತು. ಇವಾಗ ಇದಕ್ಕೆ ಇನ್ನೊಂದು ಪೀಸನ್ನು ಸೇಮ್ ನಾನು ಅದೇ ರೀತಿಯೇ ಇನ್ನೊಂದು ಫ್ರಂಟ್ ಪೀಸನ್ನು ಸೇಮ್ ಅದೇ ರೀತಿಯೇ ಡಾಟ್ ಹಿಡಿದು ರೆಡಿ ಮಾಡ್ಕೊಳ್ಳಿ. ನಾನು ಒಂದೇ ತೋರಿಸಿರೋದು, ಇನ್ನೊಂದು ಸೇಮ್ ಅದೇ ಮೆಥಡಲ್ಲೇ ಬರುತ್ತೆ. ಓಕೆನಾ, ಇವಾಗ ಇದಕ್ಕೆ ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ನಾನು ಇಲ್ಲಿ ತೋರಿಸೋದ್ನೆಲ್ಲ ಸೇಮ್ ಅದೇ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ತುದಿಲಿ ಎಳೆಯಕ್ಕೆ ಹೋಗಬೇಡಿ. ಮೇನಲ್ಲಿ ಈ ಪ್ಲೇನ್ ಪೀಸಲ್ಲಿ ಈ ಥರ ಕಾಟನ್ ಪೀಸ್ಗಳನ್ನ ಜಾಸ್ತಿ ಎಳೆಯಕ್ಕೆ ಹೋಗಬೇಡಿ, ಎಕ್ಸ್ಪೆಂಡ್ ಆಗುತ್ತೆ ನಿಮಗೆ, ಅಲ್ಲಿ ಫಿಟ್ಟಿಂಗ್ ಎಲ್ಲ ಹೋಗ್ಬಿಡುತ್ತೆ. ಓಕೆನಾ, ಈ ಥರದ್ದು ಕಾಟನ್ ಪೀಸ್ಗಳನ್ನ ಸ್ಮೂತಾಗಿ ಸ್ಟಿಚ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಎಕ್ಸ್ಪೆಂಡ್ ಆಗಿ ಫಿಟ್ಟಿಂಗ್ಗೆ ಹೋಗ್ಬಿಡುತ್ತೆ. ಆಮೇಲೆ ಈ ಬೆಲ್ಟ್ ಅಟ್ಯಾಚ್ ಮಾಡುವಾಗ ದೊಡ್ಡದು ಡಾಟ್ ಬಟ್ಟೆ ಇರುತ್ತಲ್ಲ, ಅದು ಹಿಡ್ದಿರ್ತೀವಲ್ಲ ಡಾಟ್ದು, ಅದನ್ನ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲ ಒಂಚೂರು ತುದಿಲಿ ಕಟ್ ಮಾಡ್ಕೊಂಡು ಇದು ಮಾಡಿ, ಯಾಕೆಂದರೆ ಹಾಕೊಂಡಾಗ ಅದು ಟೈಟ್ ಆಗುತ್ತೆ, ಎಳೆಯುತ್ತೆ. ಅದಕ್ಕೋಸ್ಕರ ಅದನ್ನ ಕಟ್ ಮಾಡಬೇಕಿಲ್ಲ, ತುದಿನ ಫೋಲ್ಡ್ ಮಾಡ್ಕೋಬೇಕು. ಓಕೆನಾ, ಈ ರೀತಿ ಒಂದು 3 ಫೋಲ್ಡ್ ಮಾಡಿಕೊಂಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಇಟ್ಕೊಳ್ಳಿ. ಒಳಗಡೆ ಬಟ್ಟೆ ಸಿಗಾಕೋಬಾರ್ದು, ನಮ್ಗೆ ಸ್ಟಿಚಿಂಗ್ ಬರಬಾರ್ದು. ಆ ಥರ ಅದು ಒಳಗಡೆನೇ ಇರಬೇಕು, ಸ್ಟಿಚಿಂಗ್ ನೀಟಾಗಿ ಬರೋ ಥರ ಇಟ್ಕೊಳ್ಳಿ. ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನು ಒಳಗಡೆ ನೀಟಾಗಿ ಒಳಗಡೆ ತಳ್ಳಿ ಈ ಥರ ತುದಿಗೆ ಸ್ಟಿಚಿಂಗ್ ಹಾಕಿ. ಓಕೆನಾ, ಫಸ್ಟ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಹಂಗೆ ಸ್ಟಿಚ್ ಮಾಡ್ತಾ ಗೊತ್ತಾಗುತ್ತೆ. ಓಕೆನಾ, ಅದೇ ಎಳೆಯೋಕ್ಕಂತೂ ಹೋಗಲೇಬೇಡಿ, ಯಾವುದೇ ಬಟ್ಟೆ ಆದರೂ ಅಷ್ಟೇ. ಇದರಲ್ಲಿ ಟೈಲರಿಂಗಲ್ಲಿ ಎಳೆಯೋದಷ್ಟು ಯಾವುದೋ ಒಂದೊಂದು ತಾವು ಎಳಿಬೇಕು, ಜಾಸ್ತಿ ಎಳೆಯೋಕ್ಕೆ ಹೋದರೆ ಎಕ್ಸ್ಪೆಂಡ್ ಆಗಿ ಫಿಟ್ಟಿಂಗ್ ಹಾಳಾಗ್ಬಿಡುತ್ತೆ. ಓಕೆನಾ, ಈ ಥರ ಆದಮೇಲೆ ಈ ಥರ ಬರುತ್ತೆ. ಇದರಲ್ಲಿ ಸ್ಟಿಚಿಂಗ್ ಏನು ಮೇಲೆ ಕಾಣಿಸಲ್ಲ, ಸ್ಟಿಚಿಂಗ್ ಒಳಗಡೆ ಹೋಗುತ್ತೆ. ಓಕೆನಾ, 2 ಪೀಸನ್ನು ಸೇಮ್ ಅದೇ ರೀತಿಯೇ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಅದನ್ನು ಮೇಲ್ಗಡೆ ಪೀಸಿಂಗ್ ಫೋಲ್ಡ್ ಮಾಡಿ ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಆಲ್ರೆಡಿ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ನಿಮಗೆ ಯಾವುದು ಅರ್ಥ ಆಗ್ತಾ ಇಲ್ಲ ಅಂತಂದರೆ ಅದನ್ನು ಕಮೆಂಟ್ ಮಾಡಿ. ಇವಾಗ ಬೆಲ್ಟ್ದೋ ಇಲ್ಲ ಡಾಟ್ದೋ ಇಲ್ಲ ಉಕ್ಸ್ಪಟ್ಟಿ ಐಪಟ್ಟಿ ಈ ಥರ ಸ್ಲೀವ್ಸ್ ಆ ಥರ ಯಾವ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಅದ್ರ ಸಪ್ರೇಟ್ ವೀಡಿಯೋ ಮಾಡ್ತೀನಿ ನಾನು. ಆದರೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ, ಸಾದಾ ಬ್ಲೌಸ್ ಆಗಿರೋದ್ರಿಂದ ಇದನ್ನು ನೀಟಾಗಿ ಒಂದೇ ಇದರಲ್ಲಿ ತೋರಿಸಿದ್ದೀನಿ.
ಓಕೆನಾ. ಇದು ಬಂದ್ಬಿಟ್ಟು 5 ಇಂಚಿಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ, ಇದು ಬಂದ್ಬಿಟ್ಟು ಡಬಲ್ ಪಟ್ಟಿ 5 ಇಂಚಿಗೆ ತೊಗೊಂಡಿದ್ದೀನಿ, ಸಿಂಗಲ್ ಪಟ್ಟಿ ಬಂದ್ಬಿಟ್ಟು 3 ಇಂಚಿಗೆ ತೊಗೊಂಡಿದ್ದೀನಿ. ಓಕೆನಾ. ಡಬಲ್ ಪಟ್ಟಿ ಅಂದರೆ ಹೈ ಮಾಡೋದು, ಸಿಂಗಲ್ ಪಟ್ಟಿ ಅಂದರೆ ಉಕ್ಸ್ ಪಟ್ಟಿ. ಓಕೆನಾ. ಉಕ್ಸ್ ಪಟ್ಟಿಗೆ 3 ಇಂಚ್ ಸಾಕು, ಡಬಲ್ ಪಟ್ಟಿಗೆ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ 5 ಇಂಚ್ ಬೇಕು. ಓಕೆನಾ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಎರಡನ್ನೂ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದು ಸ್ಟಿಚ್ ಮಾಡಾದ್ಮೇಲೆ ಬ್ಲೌಸಲ್ಲಿ ನೋಡ್ಕೊಳ್ಳಿ, ಸಿಂಗಲ್ ಪಟ್ಟಿ ಯಾವ ಕಡೆ ಇದೆ, ಡಬಲ್ ಪಟ್ಟಿ ಯಾವ ಕಡೆ ಇದೆ ಅಂತ ನೋಡಿಕೊಂಡು ಕೊಡಬೇಕು. ನೀವು ಮಾಮೂಲಿ ಮೆಜರ್ಮೆಂಟ್ ತೊಗೊಂಡು ಹೊಲಿದ್ರೆ ಅದು ಮಾಮೂಲಿ ಹೊಲಿಬೋದು. ಇವಾಗ ಅಳತೆ ಕೊಟ್ಟಾಗ ಅವ್ರಿಗೆ ಯಾವ ಕಡೆ ಇರುತ್ತೆ ಆ ಕಡೆನೇ ಇಕ್ಬೇಕು, ಒಬ್ಬೊಬ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಫಸ್ಟು ಬ್ಲೌಸ್ ಪೀಸ್ ಇಟ್ಕೊಳ್ಳಿ, ಅದ್ರ ಮೇಲೆ ಸಿಂಗಲ್ ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡಿ ಈ ರೀತಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಓಕೆನಾ. ಇವಾಗ ಹಾಕ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಕೆಳಗಡೆ ಫೋಲ್ಡ್ ಮಾಡಿ ಆ ಥರ ಹಿಂಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಅದು ಒಳಗಡೆ ಸ್ಟಿಚಿಂಗು ಒಳಗಡೆ ಹೋಗುತ್ತೆ ಬಟ್ಟೆ, ಅದ್ರ ಮೇಲೆ ಉಕ್ಸ್ ಹಾಕ್ಕೊಳ್ಳೋದು ನಾವು. ಇದು ಉಕ್ಸ್ ಪಟ್ಟಿ. ಓಕೆನಾ. ಈ ರೀತಿ ಬರುತ್ತೆ. ಐ ಪಟ್ಟಿ ಮೇಲ್ಗಡೆ ಬರುತ್ತೆ, ಇದು ಉಕ್ಸ್ ಪಟ್ಟಿ ಯಾವಾಗಲೂ ಒಳಗಡೆ ಹೋಗುತ್ತೆ, ಐ ಪಟ್ಟಿ ಮೇಲೆ ಬರುತ್ತೆ. ಓಕೆನಾ. ನೋಡಿ ಈ ರೀತಿ ಉಕ್ಸ್ ಪಟ್ಟಿ ರೆಡಿ ಆಯಿತು. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು, ಅದೇ ಗಮನ ಇಟ್ಟು ನೋಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇದು ಡಬಲ್ ಪಟ್ಟಿ ಬಂದ್ಬಿಟ್ಟು ಕೆಳಗಡೆ ಇಟ್ಕೊಳ್ಳಿ, ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ಆ ಥರ ಮೇಲೆ ಒಂದು ಪೀಸ್ ಇಟ್ಟು ಇನ್ನೊಂದು ಪೀಸ್ನ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಇದು ಸ್ಟಿಚ್ ಮಾಡಿ ಮತ್ತೆ ಇದಕ್ಕೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ನಾವು ನೀಟಾಗಿ ಫಿನಿಶಿಂಗ್ ಇರುತ್ತೆ ಅಂತ. ಅವಾಗ ನಾವು ಮತ್ತೆ ಅದನ್ನು ಡಬಲ್ ಫೋಲ್ಡ್ ಮಾಡಿದಾಗ ಅದು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಓಕೆನಾ. ಇವಾಗ ಈ ರೀತಿ ಆಯಿತು. ಇವಾಗ ಇದನ್ನು ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಅದು ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಯಾಕೆಂದರೆ ನಾವು ಆ ಮೇಲ್ಗಡೆ ಕೈಯಲ್ಲಾದರೂ ಐ ಮಾಡ್ಕೋಬೋದು, ಇಲ್ಲ ಮಿಷಿನಲ್ಲಾದರೂ ಮಾಡ್ಕೋಬೋದು. ನಾನು ಮಿಷಿನಲ್ಲೇ ಮಾಡ್ತಾಯಿದ್ದೀನಿ ಐನ. ಈ ಥರ ಮಾರ್ಕ್ ಮಾಡ್ಕೊಂಬಿಟ್ಟು ಮಿಷಿನಲ್ಲೇ ಮಾಡ್ಕೋಬೋದು. ಇಲ್ಲ ನೀವು ಕೈಯಲ್ಲಿ ಮಾಡ್ತೀವಿ ಅಂದರೆ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಬಿಡಿ, ನಾನು ಮಾರ್ಕ್ ಮಾಡಿದ್ನಲ್ಲ ಅಲ್ಲಿ, ಆಮೇಲೆ ಅದು ಕೈಯಲ್ಲಿ ಮಾಡ್ಕೊಳ್ಳಿ. ಓಕೆನಾ. ನಾನು ಮಿಷಿನಲ್ಲೇ ಮಾಡೋದ್ರಿಂದ ಮಾರ್ಕ್ ಮಾಡಿಕೊಂಡು ಹಾಗೆ ಅಲ್ಲಿ ಓಪನ್ ಬಿಟ್ಟು ಒಂದು ವಿ ಶೇಪಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಓಕೆನಾ. ಒಂಥರ ವಿ ಶೇಪಲ್ಲಿ ಅದು ರಫ್ ಮಾಡಬೇಕು ಆ ಕಡೆ ಈ ಕಡೆ, ಯಾಕೆಂದರೆ ನಾವು ಉಕ್ಸ್ ಹಾಕಿದಾಗ ಅದು ಓಪನ್ ಆಗಬಾರ್ದು. ಆ ಕಡೆ ಈ ಕಡೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಆ ಥರ ರಫ್ ಮಾಡಿ ಸ್ಟಿಚ್ ಮಾಡಿದ್ರೆ ಓಪನ್ ಆಗೋಲ್ಲ, ನೀಟಾಗಿರುತ್ತೆ. ಒಬ್ಬೊಬ್ರಿಗೆ ಈ ಥರನೇ ಇಷ್ಟ ಆಗುತ್ತೆ, ಒಬ್ರಿಗೆ ಈ ಥರ ಬೇಡ ನಮಗೆ ದಾರನೇ ಹಾಕ್ಕೊಡಿ ಅಂತಾರೆ, ದಾರದಲ್ಲಿ ಮಾಡ್ತೀವಲ್ಲ ಆ ಥರನೇ ಮಾಡಿ ಅಂತಾರೆ. ಹಾಗಾಗಿ ನೋಡಿ, ನಿಮ್ಗೆ ಈ ಥರ ಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ, ಕೈಯಲ್ಲಿ ಮಾಡ್ಕೊತೀವಿ ಅಂದರೆ ಒಂದು ಸ್ಟಿಚ್ ಹಾಕೊಂಬಿಡಿ. ಕೆಲವರು ಒಂದು ಸ್ಟಿಚ್ ಹಾಕೊಂಬಿಟ್ಟು ಕೈಯಲ್ಲಿ ಮಾಡ್ಕೋತಾರೆ, ಕೈಯಲ್ಲಿ ಯಾರು ಮಾಡೋರು ಅಂದ್ಬಿಟ್ಟು ಕೆಲವರು ಮಿಷಿನಲ್ಲಿ ಮಾಡ್ಕೋತಾರೆ. ಓಕೆನಾ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಈ ರೀತಿ ಆದರೆ ಐ ರೆಡಿ ಆಯಿತು, ಉಕ್ಸ್ ಪಟ್ಟಿನೂ ರೆಡಿ ಆಯಿತು, ಹೈ ಪಟ್ಟಿನೂ ರೆಡಿ ಆಯಿತು. ಓಕೆನಾ. ಇವಾಗ ಇದು ಸರಿಯಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಇದ್ದರೆ ಚೂರು ನೋಡಿ, ನಾನು ಒಂದು ಪಾಯಿಂಟ್ ಆ ಕಡೆ ಆಯಿತು ಕಟ್ ಮಾಡಿಕೊಂಡೆ ತುದಿಲಿ. ಓಕೆನಾ. ಹೀಗೆ ಎರಡು ಸರಿಯಾಗಿದೆ ಅಂತ ನೋಡ್ಕೊಂಡಾದಮೇಲೆ ಇವಾಗ ಇದು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಮೇನ್ ಪೀಸ್ ಮಾಮೂಲಿ ಬ್ಯಾಕ್ ಪೀಸ್ ರೆಡಿ ಮಾಡ್ಕೋಬೇಕು. ಅದನ್ನು ಇವಾಗ ಕೆಳಗಡೆ ಆಲ್ರೆಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೆನಲ್ಲ ಅಲ್ಲಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ, ಮತ್ತು ಆಮೇಲೆ ಇನ್ನೊಂದು ಫೋಲ್ಡ್ ಮಾಡಿ, ಒಟ್ಟಿಗೆ ಎರಡು ಡಬಲ್ ಫೋಲ್ಡ್ ಮಾಡ್ಬೋದು. ಡಬಲ್ ಫೋಲ್ಡ್ ಮಾಡಿದಾಗ ಬಿಗಿನರ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈಸಿಯಾಗಿ ಸಿಂಗಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಇನ್ನೊಂದು ಫೋಲ್ಡ್ ನಾವೇನು ಮಾರ್ಕ್ ಮಾಡಿರ್ತೀವಲ್ಲ, ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಅವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇವಾಗ ಇದನ್ನು ಫೋಲ್ಡ್ ಮಾಡಿಕೊಂಡು ಶೋಲ್ಡರ್ ಹತ್ರ ಡಬಲ್ ಫೋಲ್ಡ್ ಮಾಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಅದು ಡಾಟ್ ಪಾಯಿಂಟ್ ನಿಮಗೆ. ಓಕೆನಾ. ಆ ಥರ ಇಡೋದ್ರಿಂದ ನಿಮಗೆ ಡಾಟ್ ಪಾಯಿಂಟು ನೀಟಾಗಿ ಬರುತ್ತೆ. ಶೋಲ್ಡರ್ ಮಧ್ಯ ಬರೋದ್ರಿಂದ ನಿಮಗೆ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಲೂಸ್ ಬರೋದು ಆ ಥರ ಏನೂ ಆಗೋಲ್ಲ. ಈ ಥರ ಸ್ಟಿಚಿಂಗು ನಾನು ಎಲ್ಲ ಡಾಟ್ಗಳು ಅಷ್ಟೇ ಮೇಲೆ ಹಿಡಿದು ತುದಿಗೆ ಬರಬೇಕು ಸ್ಟಿಚಿಂಗ್, ಆ ಥರ ಮಾಡ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಎರಡು ಡಾಟು ಸೇಮ್ ಅದೇ ಥರನೇ ಹಿಡಿದು ನೀಟಾಗಿ ಮಾಡಿಕೊಂಡ್ರೆ ಇದು ಡಾಟು ರೆಡಿ ಆಯಿತು. ಓಕೆನಾ. ನೋಡಿ ಈ ಥರ ಆದಮೇಲೆ ಇವಾಗ ಇದನ್ನು ಸೀದಾ ಇಟ್ಕೊಳ್ಳಿ. ಸೀದಾ ಇಟ್ಕೊಂಡ್ಬಿಟ್ಟು ನಾವು ಆಲ್ರೆಡಿ ಫ್ರಂಟ್ ರೆಡಿ ಮಾಡಿದ್ದೀವಲ್ಲ ಆ ಫ್ರಂಟ್ ಪೀಸ್ನ ಸೀದಾ ಇಟ್ಕೋಬೇಕು. ಅದನ್ನು ಮೇಲ್ಗಡೆ ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಸೀದಾ ಇಟ್ಕೊಂಡು ತುದಿಗೆ ಹಾಕ್ಕೊಳ್ಳಿ. ತುದಿಗೆ ಅಂದರೆ ತುದಿಗೆ ಹಾಕಬೇಕು ಸ್ಟಿಚ್ಚನ್ನ. ಈ ಥರ ಮಾಡೋದ್ರಿಂದ ನಿಮಗೆ ಓವರ್ಲಾಕ್ ಮಾಡೋ ಅವಶ್ಯಕತೆ ಇರಲ್ಲ, ಒಂಥರ ಫಿನಿಶಿಂಗ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಎಲ್ಲ ಬ್ಲೌಸ್ಗೆ ಇದೇ ಥರನೇ ಮಾಡೋದು. ಈ ಥರ ತುದಿಗೆ ಒಂದು ಇಟ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು ನೀವು. ಹಂಗಂದ್ರೆ ಜಾಸ್ತಿ ಹಿಡಿಯೋಕೆ ಹೋಗ್ಬಾರ್ದು, ತುದಿಗೆ ಇಟ್ಕೊಂಡು ಅಂದರೆ ಸ್ಟಿಚ್ಚಿಂಗು ಫೋಲ್ಡ್ ಮಾಡೋಕ್ಕೆ ಇದು. ಓಕೆನಾ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಈ ಉಲ್ಟಾ ತಿರುಗಿಸ್ಕೊಂಡು ಮಾಮೂಲಿ ನಾವು ಏನು ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅಷ್ಟಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ನೀಟಾಗಿ ಬರುತ್ತೆ ನೋಡಿ. ಈ ರೀತಿ ಇವಾಗ ನಾವೇನು ಮಾರ್ಜಿನ್ ಬಿಟ್ಟಿದ್ವಲ್ಲ ಅದನ್ನು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಓಕೆನಾ. ಇವಾಗ ಇದು ರೆಡಿ ಆಯಿತು. ಇವಾಗ ಇದನ್ನು ಸೈಡ್ಗೆ ಇಟ್ಬಿಡೋಣ. ಸೈಡ್ಗೆ ಇಟ್ಬಿಟ್ಟು ಸ್ಲೀವ್ಸ್ ರೆಡಿ ಮಾಡ್ಕೋಬೇಕು. ಓಕೆನಾ. ಇದನ್ನು ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ. ಯಾವುದಾದ್ರೂ ಡಬ್ಬ ಸ್ಟಿಚ್ ಹಾಕಿದ್ರೆ ಸ್ವಲ್ಪ ನೀಟಾಗಿರುತ್ತೆ ಅಂತ ಅಷ್ಟೇ. ಯಾವುದೇ ಆದರೂ ಅಷ್ಟೇ ಬೇಗ ಕೀಳಬಾರ್ದು, ಟೈಟಾಗಿ ಹಾಕೊಳ್ಳೋದ್ರಿಂದ ಬಿಚ್ಕೋಬಾರ್ದು ಅನ್ನೋದಕ್ಕೋಸ್ಕರ ಡಬ್ಬ ಸ್ಟಿಚ್ ಹಾಕ್ಕೋಬೇಕು. ಈ ಥರ ಆ ಕಡೆ ಈ ಕಡೆ ಒಂದೊಂದು ಪಾಯಿಂಟ್ ಆ ಕಡೆ ಇದ್ದರೆ ಕಟ್ ಮಾಡ್ಕೊಂಬಿಡಿ, ಏನು ತೊಂದರೆ ಇಲ್ಲ. ಆ ಕಡೆ ಈ ಕಡೆ ಸ್ಟಿಚಿಂಗ್ ಮಾಡೋ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಆಗುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಸ್ಟಿಚ್ ಮಾಡಿಬಿಟ್ಟು ಕಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಸ್ಲೀವ್ಸ್
ಸ್ಲೀವ್ಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ಸ್ಗೆ ಜಾಯಿಂಟ್ ಮಾಡಬೇಕು. ನಾನು ಇದು ಫಾಸ್ಟ್ ಮಾಡಿದ್ದೀನಿ. ಏನು ಆಲ್ರೆಡಿ ನಾನು ಈ ಥರ ಸ್ಲೀವ್ ಜಾಯಿಂಟ್ ಮಾಡೋ ವೀಡಿಯೋ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೊಂದು ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ, ಓಕೆನಾ. ಯಾಕೆಂದರೆ ವೀಡಿಯೋನು ಲೆಂತಿ ಆಗಿಬಿಡುತ್ತೆ, ನೋಡೋಗೂ ಏನು ಇಷ್ಟು ಉದ್ದ ಇದೆ ಅಂತ ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ ಇದ್ರ ವೀಡಿಯೋ ಆಲ್ರೆಡಿ ಹಾಕಿದ್ದೀನಿ, ಈ ಥರ ಜಾಯಿಂಟ್ ಮಾಡೋದು ಯಾವ ಥರ ಅಂತ. ಹಾಗಾಗಿ ನೀವು ಬೇಕು ಅಂದರೆ ಆ ವೀಡಿಯೋನಾದರೂ ಚೆಕ್ ಮಾಡ್ಬೋದು, ಇಲ್ಲ ಬೇಕು ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಆ ಥರದ್ದು ವೀಡಿಯೋ ನಮಗೆ ಸಪ್ರೇಟಾಗಿ ವೀಡಿಯೋ ಹಾಕಿದ್ದು ಅರ್ಥ ಆಗಿಲ್ಲ ಅಂದರೆ ನಾನು ವೀಡಿಯೋ ಮಾಡ್ತೀನಿ. ಹಾಗಾಗಿ ಇದು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಓಕೆನಾ. ಸ್ಲೀವ್ಸ್ಗೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಜಾಯಿಂಟ್ ಮಾಡ್ಕೋತಾ ಇರೋದು, ಓಕೆನಾ. ಈ ರೀತಿ ಜಾಯಿಂಟ್ ಮಾಡಿಕೊಂಡು ನೀಟಾಗಿ ನಮಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟಕ್ಕೆ ಕಟ್ ಮಾಡಿಕೊಂಡ್ರೆ ಸ್ಲೀವ್ಸ್ ರೆಡಿ ಆಗುತ್ತೆ. ಮತ್ತು ಕೆಳಗಡೆ ಬಂದ್ಬಿಟ್ಟು ಎಮ್ಮಿಂಗ್ ಮಾಡಬೇಕು. ಇದು ಪ್ಲೇನ್ ಸಾದಾ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ ಎಮ್ಮಿಂಗ್ ಬರುತ್ತೆ. ಹಾಗಾಗಿ ಎಮ್ಮಿಂಗ್ ಆಲ್ರೆಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ನ್ಯಾಚ್ ಹಾಕ್ಕೊಂಡ್ಬಿಟ್ಟು ಎರಡನ್ನೂ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು, ದೊಡ್ಡ ಹೊಲಿಗೆ ಹಾಕ್ಕೋಬೇಕು. ಯಾಕೆಂದರೆ ಇದು ಎಮ್ಮಿಂಗ್ ಮಾಡಾದ್ಮೇಲೆ ಅದು ಹೊಲಿಗೆ ತೆಗೆದುಬಿಡಬೇಕು, ಅದಕ್ಕೋಸ್ಕರ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಈ ರೀತಿ ನೀಟಾಗಿ ಪಾಯಿಂಟ್ ಹೊಲಿಗೆ ಹಾಕ್ಬಿಟ್ಟು ಇದು ಸ್ಲೀವ್ಸ್ ರೆಡಿ. ಇದು ಬಂದ್ಬಿಟ್ಟು ಪೈಪಿಂಗ್ ಪಟ್ಟಿ ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇದು ಪೈಪಿಂಗ್ ವೀಡಿಯೋನು ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಅದನ್ನು ಯಾವ ರೀತಿ ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಎಲ್ಲನೂ. ಆ ಥರ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಎಮ್ಮಿಂಗ್ ಆದರೂ ಅಷ್ಟೇ, ಪೈಪಿಂಗ್ ಆದರೂ ಅಷ್ಟೇ, ಇದೇ ಮೆಥಡೆಲ್ಲ ಯೂಸ್ ಮಾಡೋದು. ಹಾಗಾಗಿ ಈ ಥರ ಜಾಯಿಂಟ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಅವಾಗ ನಾವು ಡೈರೆಕ್ಟಾಗಿ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೆಕ್ಗೆ ಈ ಥರ ನೀಟಾಗಿ ಅಟ್ಯಾಚ್ ಮಾಡಿ ಒಂದೇ ಮಾರ್ಜಿನಲ್ಲಿ ಬರಲಿ. ಯಾಕೆಂದರೆ ಪೈಪಿಂಗ್ ಸಣ್ಣದಾಗಿ ಬರಬೇಕು ಅಂದರೆ ಒಂದೇ ಮಾರ್ಜಿನ್ ಬರಬೇಕು, ಏರುಪೇರು ಆಗಬಾರ್ದು. ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಆವಾಗ ಪೈಪಿಂಗ್ ನೀಟಾಗಿ ಬರುತ್ತೆ, ಓಕೆನಾ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರದಕ್ಕೆ ಒಂದೊಂಚೂರು ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಬೆಟರು ಅನ್ಕೋತೀನಿ. ಒಬ್ಬರು ಸಿಂಗಲ್ ಸ್ಟಿಚ್ಚೇ ಹಾಕ್ತಾರೆ. ನಾನು ಹೇಳೋ ಪ್ರಕಾರ ಒಂಚೂರು ಡಬಲ್ ಸ್ಟಿಚ್ ಹಾಕೋರಂತ ಫಿನಿಶಿಂಗ್ ನೀಟಾಗಿರುತ್ತೆ, ಆಮೇಲೆ ಬೇಗ ಬಿಚ್ಕೊಳ್ಳಲ್ಲ ಹೊಲಿಗೆ ಅಷ್ಟೇ, ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಕಾಟನ್ ಪೀಸ್ನ ಎಳಿಬಾರ್ದು. ಆಮೇಲೆ ಮಿಷಿನ್ದ ಕೆಳಗಡೆ ಬೀಳಿಸೋದು, ನೇತಾಡ್ತಾ ಇರುತ್ತೆ ಬಟ್ಟೆ, ಆ ಥರ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಇದು ಕಾಟನ್ ಪೀಸ್ ಎಕ್ಸ್ಪೆಂಡ್ ಆಗುತ್ತೆ, ನೀವು ಸ್ಟಿಚಿಂಗ್ ಮಾಡ್ತಾನೆ ಎಕ್ಸ್ಪೆಂಡ್ ಆಗೋ ಚಾನ್ಸ್ ಇರುತ್ತೆ. ನೀಟಾಗಿ ಮಿಷಿನ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿ. ಕಾಟನ್ ಪೀಸ್ ಮಾತ್ರ ಲೈನಿಂಗ್ ಕೊಟ್ಟರೆ, ಲೈನಿಂಗ್ ಪೀಸ್ ಸಪೋರ್ಟ್ ಇರೋದ್ರಿಂದ ಆ ಥರ ಏನೂ ಆಗೋಲ್ಲ. ಲೈನಿಂಗ್ ಇರಲ್ವಲ್ಲ, ಈ ಥರ ಕೆಳಗಡೆ ಜಾಸ್ತಿ ಬಿದ್ದಾಗ ಏನಾಗುತ್ತೆ, ಅದು ಎಕ್ಸ್ಪೆಂಡ್ ಆಗೋ ಚಾನ್ಸ್ ಇರುತ್ತೆ. ಆದಷ್ಟು ಮಿಷಿನ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ. ಆವಾಗ ಈ ಎಕ್ಸ್ಪೆಂಡ್ ಆಗಲ್ಲ, ನೀಟಾಗಿ ಬರುತ್ತೆ. ಇಲ್ಲ ಸ್ಟಿಚಿಂಗ್ ಎಲ್ಲ ನೀಟಾಗೇ ಇರುತ್ತೆ, ಆದರೆ ಹಾಕೊಂಡಾಗ ಲೂಸ್ ಅನಿಸುತ್ತೆ, ಓಕೆನಾ. ಈ ಥರ ಮಧ್ಯದಲ್ಲಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚಿಂಗ್ ಅದೇ ಬಟ್ಟೆ ಫೋಲ್ಡ್ ಮಾಡಿರ್ತೀವಲ್ಲ ಅದು ತೆಗೆದುಬಿಡಬೇಕು. ತೆಗೆದಾದ್ಮೇಲೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ಸಣ್ಣದಾಗಿ ಬೇಕು ಅಷ್ಟು ಸಣ್ಣದಾಗಿ ಪೈಪಿಂಗ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಪೈಪಿಂಗ್ ಸ್ಟಿಚ್ ಮಾಡೋ ಕಷ್ಟ ಅನಿಸುತ್ತೆ, ಏನಿಲ್ಲ, ಅದು ಒಂದು ಆಲ್ರೆಡಿ ಒಂದು ಫೋಲ್ಡ್ ಮಾಡಿರ್ತೀವಿ, ಇನ್ನೊಂದು ಫೋಲ್ಡಲ್ಲಿ ನೀಟಾಗಿ ಫೋಲ್ಡ್ ಮಾಡಿದ್ರೆ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಹೋದರೆ ಅದೇ ನೀಟಾಗಿ ಬರುತ್ತೆ, ಓಕೆನಾ. ಸಣ್ಣದಾಗಿ ಬರುತ್ತೆ. ನಾವು ಎಷ್ಟು ಮಾರ್ಜಿನ್ಗೆ ಫೋಲ್ಡ್ ಮಾಡಿರ್ತೀವಿ ಅಷ್ಟು ಮಾರ್ಜಿನ್ಗೆ ಪೈಪಿಂಗ್ ಬರುತ್ತೆ, ಓಕೆನಾ. ಈ ರೀತಿ ಪೈಪಿಂಗ್ ಆಲ್ರೆಡಿ ನಾನು ಪೈಪಿಂಗ್ ಕೊಡೋದನ್ನು ವೀಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ, ಓಕೆನಾ. ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಪೈಪಿಂಗ್ದು ಒಂದು ವಿಡಿಯೋ ಹಾಕಿದ್ದೀನಿ, ಓಕೆನಾ. ಈ ರೀತಿ ಪೈಪಿಂಗ್ ಎಲ್ಲ ರೆಡಿ ಆಯಿತು. ಈಗ ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು, ಓಕೆನಾ. ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ವೀಡಿಯೋ. ನಾನು ಹೇಳ್ದಾಗೆ ನಿಮ್ಗೆ ಯಾವ್ದು ಅರ್ಥ ಆಗಿಲ್ಲ ಅಂತ ನನಗೆ ಕಮೆಂಟ್ ಮಾಡಿದ್ರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಟಿಚ್ ಮಾಡಬೇಕಾದ್ರೆ ಅದನ್ನೇ ಸಪ್ರೇಟಾಗಿ ನಿಮಗೆ ಒಂದು ಐಡೆಂಟಿಫೈ ಮಾಡಿ ವೀಡಿಯೋ ಹಾಕ್ತೀನಿ, ಓಕೆನಾ. ಈ ರೀತಿ ಎರಡು ಕಡೆನೂ ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೋಬೇಕು ನೀಟಾಗಿ. ಈ ರೀತಿ ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೊಂಡು ಶೋಲ್ಡರ್ ಮಧ್ಯ ಇದು ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಒಂದು ಸೈಡ್ ಸ್ಟಿಚ್ ಮಾಡಿ, ಆಮೇಲೆ ಇನ್ನೊಂದು ಸ್ಟಿಚ್ ಮಾಡಿ, ಆಮೇಲೆ ಫುಲ್ಲು ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಯಾರೇ ಬಿಗಿನರ್ಸ್ ಆದರೂ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿ, ಯಾಕೆಂದರೆ ಎಕ್ಸ್ಟ್ರಾ ಬಟ್ಟೆ ಆ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ, ಮಧ್ಯದಲ್ಲಿ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಓಕೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಶೋಲ್ಡರ್ ಮಧ್ಯ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೀವು ಒಂದು ಕಡೆಯಿಂದ ಬಂದಾಗ ಏನಾಗುತ್ತೆ, ಜಾಸ್ತಿ ಬಟ್ಟೆ ಬಂದರೆ ಅಲ್ಲಿ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಏನಾದ್ರು ಬಫ್ ಕೊಡ್ತೀವಿ ಅಂದರೆ ಏನೂ ಇಲ್ಲ, ನೆರಿಗೆ ಕೊಡ್ತೀವಿ ಅಂದರೆ ಈ ಥರ ಮಾಡಿದಾಗ ಮಧ್ಯದಲ್ಲಿಂದನೇ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಆಯಿತು. ಇವಾಗ ಇದನ್ನು ಸೈಡ್ ಜಾಯಿಂಟ್ ಮಾಡಬೇಕಾದ್ರೆ ನಾವೇನು ಸೊಂಟ ಸುತ್ತಳತೆ ತೊಗೊಂಡಿರ್ತೀವಲ್ಲ ಅದನ್ನು ನಾಲ್ಕನೇ ಒಂದು ಭಾಗ ತೊಗೊಂಡು ಅದನ್ನು ಮೆಜರ್ಮೆಂಟ್ ತೊಗೊಳ್ಳಿ, ಓಕೆನಾ. ನೀವು ಆಲ್ರೆಡಿ ಬ್ಲೌಸಲ್ಲಿ ಬರೆದಿಟ್ಕೊಂಡಿದ್ರೆ ವಾಸಿ, ನಾನು ಬರೆದೇನು ಇಟ್ಕೊಳ್ಳಲ್ಲ. ಈ ಥರ ಮಾಮೂಲಿ ಬ್ಲೌಸ್ನ ಹಂಗೆ ಅಳತೆ ತೊಗೊಂಡು ಹಂಗೆ ಹಂಗೆ ಮಾರ್ಕ್ ಮಾಡ್ಕೊಳ್ಳೋದು. ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಎರಡೂ ನೀಟಾಗಿ ಇಟ್ಕೊಂಡು ಒಂದೇ ಮಾರ್ಜಿನಲ್ಲಿ ಕಂಕ್ಳ ಹತ್ರ ಏನು ನ್ಯಾಚ್ ಹಾಕಿರ್ತೀವಿ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅಂತ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು, ಓಕೆನಾ. ಈ ರೀತಿ ಎರಡು ಕಡೆ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಸೈಡ್ ಜಾಯಿಂಟಿಂಗು ನೀಟಾಗಿ ಬರುತ್ತೆ.
ಇಷ್ಟೇ ಇದು ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಅದೇ ನಾನು ಹೇಳ್ದಂಗೆ ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ, ನಾನು ಎಲ್ಲದು ವೀಡಿಯೋ ಮಾಡಾಕ್ತೀನಿ. ಓಕೆನಾ. ನಾನು ಇದನ್ನೇ ಸಪ್ರೇಟ್ ವೀಡಿಯೋ ಹಾಕೋಣ ಅಂದ್ಕೊಂಡಿದ್ದೆ. ಆದರೂ ಕೆಲವ್ರಿಗೆ ಒಂದೊಂದು ಆಗ್ತಾಯಿದ್ರೆ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಮತ್ತೆ ಒಂದು ಹೊಲ್ದಾದ್ಮೇಲೆ ಇನ್ನೊಂದು ವೆಯ್ಟ್ ಮಾಡಬೇಕು. ಇಲ್ಲ ಹಾಕ್ತೀವಿ ಅಂದರೆ ಅದನ್ನೇ ಒಂದೇ ದಿನ ಸಪ್ರೇಟ್ ವೀಡಿಯೋ ಮಾಡಾಕಬೇಕಾಗುತ್ತೆ. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ನಾನು ಇದು ಒಂದೇ ವೀಡಿಯೋದಲ್ಲಿ ಹಾಕಿದ್ದೀನಿ. ವೀಡಿಯೋ ಲೆಂತಿ ಆಗುತ್ತೆ, ಆದ್ರೂ ಒಂಚೂರು ತಾಳ್ಮೆಯಿಂದ ನೋಡಿ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ಓಕೆನಾ. ನೀವು ನೋಡಿದ್ರೆ ಒಂದು ಫಸ್ಟಿಂದ ನೋಡಿದ್ರೆ ಅವಾಗ ನಿಮಗೆ ಬ್ಲೌಸ್ ಫುಲ್ಲು ಕ್ಲಿಯರಾಗಿ ಹೇಗೆ ಸ್ಟಿಚ್ ಮಾಡೋದು ಅಂತ ಒಂದು ಐಡಿಯಾ ಸಿಗುತ್ತೆ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ. ನಾನು ಹೇಳ್ದಂಗೆ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿದ್ರೆ ನಾನು ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ಹಾಕ್ತೀನಿ. ಓಕೆನಾ. ಈ ಪಟ್ಟಿ ಬಂದ್ಬಿಟ್ಟು ಶೋಲ್ಡರ್ ಹತ್ರ ಪ್ರೆಸ್ ಬಟನ್ ಹಾಕುವಂಥ ಪಟ್ಟಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಪ್ಲೇನ್ ಬ್ಲೌಸ್ ಅಂದರೆ ಸಾದಾ ಬ್ಲೌಸು ಸ್ಟಿಚಿಂಗು ರೆಡಿ ಆಯಿತು ನೋಡಿ. ಈ ರೀತಿ ಬಂತು. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.